ನಮಸ್ತೆ, ಮೂಡಲ್ಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲು ತಾಲೂಕು ಕೋಮಲ್ ನಿರ್ದೇಶಕರ ಮಾನವೀಯತೆ. ಸಂಕಷ್ಟದಲ್ಲಿದ್ದ ಬಡ ರೈತ ಕುಟುಂಬಕ್ಕೆ ಆರ್ಥಿಕ ನೆರವು. ಮುಳಬಾಗಿಲು ತಾಲೂಕಿನಲ್ಲಿ ಹೈನುಗಾರಿಕೆಯನ್ನು ಜೀವನಾಧಾರವಾಗಿ ಮಾಡಿಕೊಂಡಿರುವ ಅನೇಕ ಬಡ ರೈತ ಕುಟುಂಬಗಳಿಗೆ ಸಂಕಷ್ಟದ ಸಂದರ್ಭಗಳಲ್ಲಿ ನೆರವಾಗುವ ಮಾನವೀಯತೆ ಇಂದು ಮತ್ತೆ ಸಾಬೀತಾಗಿದೆ. ಕೋಲಾರ ಹಾಲು ಉತ್ಪಾದಕರ ಒಕ್ಕೂಟದ ಕೋಮಲ್ ಪೂರ್ವ ಮತ್ತು ಪಶ್ಚಿಮ ಭಾಗದ ನಿರ್ದೇಶಕರಾದ ಕಾಳಿನಳ್ಳಿ ನಾಗರಾಜ್ ಮತ್ತು ಬಿಸಿ ಶಾಮೇಗೌಡ ಅವರು ಬಡ ರೈತ ಕುಟುಂಬದ ಸಂಕಷ್ಟಕ್ಕೆ ಸ್ಪಂದಿಸಿ ಆರ್ಥಿಕ ನೆರವು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಮುಳಬಾಗಿಲು ತಾಲೂಕಿನ ಕಸೂರಡ್ಡಳ್ಳಿ ಗ್ರಾಮದ ಬಡ ರೈತ ಕುಟುಂಬವು ಹೈನುಗಾರಿಕೆಯನ್ನು ತಮ್ಮ ಜೀವನಾಧಾರವಾಗಿ ಮಾಡಿಕೊಂಡಿತ್ತು. ಕುಟುಂಬದ ಆರ್ಥಿಕ ಸ್ಥಿತಿ ಉತ್ತಮವಾಗದಿಲ್ಲದಿದ್ದರೂ ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸೀಮೆ ಹಸುವನ್ನು ಖರೀದಿಸಿ ಅದರ ಹಾಲು ಉತ್ಪಾದನೆಯ ಮೇಲೆ ಬದುಕು ಸಾಗಿಸುತ್ತಿದ್ದರು. ಆದರೆ ದುರದೃಷ್ಟವಶಾತ್ ಆ ಹಸು ಆಕಸ್ಮಿಕವಾಗಿ ರೋಗಕ್ಕೆ ತುತ್ತಾಗಿ ಹಸು ನೀಗಿದ ಪರಿಣಾಮ ಕುಟುಂಬ ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಸಿಲುಕಿತು. ಹೈನುಗಾರಿಕೆ ಅವಲಂಬಿಸಿಕೊಂಡಿರುವ ರೈತ ಕುಟುಂಬಗಳಿಗೆ ಹಸುಗಳಿಗೆ ಮುಖ್ಯ ಆದಾಯದ ಮೂಲವಾಗಿರುವುದರಿಂದ ಇಂತಹ ಆಘಾತಕರ ಘಟನೆಗಳು ಅವರ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರುತ್ತವೆ. ಹಸುಗಳಿಗೆ ವಿಮೆ ಮಾಡಿಸಿದ್ದಲ್ಲಿ ಖರೀದಿಸಿದ ಮೊತ್ತದ 90% ಹಣ ಕುಟುಂಬಕ್ಕೆ ಮರಳಿ ಸಿಗುತ್ತದೆ. ಆದರೆ ಕೆಲವರು ವಿವಿಧ ಕಾರಣಗಳಿಂದ ವಿಮೆ ಮಾಡಿಸದೆ ನಂತರ ಪಶ್ಚಾತ್ತಾಪ ಪಡುವ ಪರಿಸ್ಥಿತಿಗಳು ಎದುರಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಕೋಮಲ್ ನಿರ್ದೇಶಕರಾದ ಕಾಡಿನಳ್ಳಿ ನಾಗರಾಜ್ ಹಾಗೂ ಬಿಸಿ ಶಾಮೇಗೌಡ ಅವರು ರೈತ ಕುಟುಂಬದ ನೋವನ್ನು ಅರಿತು ಆರ್ಥಿಕ ನೆರವು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರುವ ಈ ಇಬ್ಬರು ನಿರ್ದೇಶಕರು ರೈತರ ಸಂಕಷ್ಟವನ್ನು ಸಮೀಪದಿಂದಲೇ ಅರಿತಿರುವುದರಿಂದ ಸಂಕಷ್ಟದ ಸಮಯದಲ್ಲಿ ಕೈ ಹಿಡಿಯುವ ಕೆಲಸ ಮಾಡುತ್ತಿರುವುದು ಗಮನಾರ್ಹವಾಗಿದೆ. ಇದರಿಂದ ರೈತ ಸಮುದಾಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದ್ದು, ಹೈನುಗಾರಿಕೆ ನಡೆಸುವ ರೈತರು ತಮ್ಮ ಹಸುಗಳಿಗೆ ತಪ್ಪದೆ ವಿಮೆ ಮಾಡಿಸಬೇಕು ಎಂದು ನಿರ್ದೇಶಕರು ಇದೇ ಸಂದರ್ಭದಲ್ಲಿ ಸಲಹೆ ನೀಡಿದ್ದಾರೆ. ಭವಿಷ್ಯದಲ್ಲಿ ಇಂತಹ ಅನಾಹುತಗಳಿಂದ ರೈತರು ಆರ್ಥಿಕವಾಗಿ ಕುಸಿಯದಂತೆ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಗತ್ಯವೆಂದು ಅವರು ತಿಳಿಸಿದ್ದಾರೆ. ರೈತರ ಕುಟುಂಬಗಳಿಗೆ ಸಂಕಷ್ಟದ ವೇಳೆಯಲ್ಲಿ ಬೆಂಬಲವಾಗಿ ನಿಂತಿರುವ ಈ ಮಾನವೀಯ ಕಾರ್ಯ ಮುಳಬಾಗಿಲು ತಾಲೂಕಿನಲ್ಲಿ ಮಾದರಿ ಕಾರ್ಯವಾಗಿದ್ದು ಇತರರಿಗೂ ಸ್ಫೂರ್ತಿಯಾಗಿದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ವರದಿ ಬಜರಂಗಿ ಚಲಪತಿ, ಮೂಡಲ್ಕಿರಣ ಸುದ್ದಿ. ಸುಮಾರು ಹಸುಗಳು ಕೂಡ ಮೃತಪಟ್ಟಿದ್ದು, ಅವುಗಳಲ್ಲಿ ಎಲ್ಲ ಕೂಡ ಭಾಳ ಬಡ ರೈತರಾಗಿದ್ದರು. ಅವುಗಳಲ್ಲಿ ಸುಮಾರು ಹಸುಗಳಿಗೆ ಇನ್ಶೂರೆನ್ಸ್ ಕೂಡ ಇರಲಿಲ್ಲ. ಇದು ನಿಜಕ್ಕೂ ಕೂಡ ಭಾಳ ವಿಷಾದನೀಯ. ಹಾಗಾಗಿ ನಾನು ಮತ್ತು ನಮ್ಮ ಸಾಮೇಗೌಡರು ಒಕ್ಕೂಟದ ವತಿಯಿಂದ ನಾವು ಯಾರು ಹಸುಗಳನ್ನು ಕಳ್ಕೊಂಡಿದ್ದಾರೋ ಅವರಿಗೆ 10,000 ರೂಪಾಯಿ ಚೆಕ್ನ ಮುಖಾಂತರ ಅವರಿಗೆ ಇವತ್ತು ಕೊಡ್ತಾ ಇದ್ದೀವಿ. ನಾನು ರೈತರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದೇನು ಅಂತಂದರೆ, ಯಾವುದೇ ಹಸು ತಗೊಂಡ ತಕ್ಷಣ ಇನ್ಶೂರೆನ್ಸನ್ನು ಮಾಡಿಸೋದು ಅವರು ಕರ್ತವ್ಯ ಅಂತ ಭಾವಿಸ್ಕೊಂಡು ಇನ್ಶೂರೆನ್ಸನ್ನು ಮಾಡಿಸ್ಬೇಕಾಗ್ತದೆ. ಯಾಕೆ ಅಂತಂದರೆ ಆ ಹಸುವಿನ ಬೆಲೆ 70,000, 80,000, 1 ಲಕ್ಷ ಹೀಗೆಲ್ಲ ಇರ್ತದೆ. ಬಡ ರೈತರು ಕೂಲಿ ಮಾಡಿ ಕಷ್ಟಪಟ್ಟು ಒಂದು ಹಸುವನ್ನು ಕೊಂಡ್ಕೊಂಡು ಹಸುವನ್ನು ಜೀವನ ಮಾಡೋಣ ಅಂತ ಮಾಡ್ತಾಯಿದ್ರೆ ಸಾಲ ಮಾಡಿ ತಗೊಂಡಿರ್ತಾರೆ. ಆ ಹಸು ಏನಾದರೂ ಹೆಚ್ಚು ಕಡಿಮೆ ಆಗಿ ಸತ್ತ ಪಕ್ಷದಲ್ಲಿ ಆ ಕುಟುಂಬಕ್ಕೆ ಬಹಳಷ್ಟು ನಷ್ಟ ಆಗೋದ್ರಿಂದ ಕೋಲಾರ ಹಾಲು ಒಕ್ಕೂಟ ವರ್ಷಕ್ಕೆ 2 ಬಾರಿ ಇನ್ಶೂರೆನ್ಸನ್ನು ವಿಮೆನ ರೈತರಿಗೋಸ್ಕರ ಮಾಡಿಸ್ತಾ ಇದೆ. ಅದರಲ್ಲಿ ರೈತರು ಒಂದು ಭಾಗ, ಯೂನಿಯನ್ ಒಂದು ಭಾಗ ಹಾಕಿ ಸುಮಾರು 2 ಇದರಲ್ಲಿ 2 ಸಾರಿ ವರ್ಷಕ್ಕೆ ಮಾಡೋಂಥ ಇದನ್ನು ಕಂತಿಲ್ಲ, ಒಂದೇ ಕಂತಲ್ಲಿ ಎಲ್ಲನೂ ಕಟ್ಟಬೇಕಾಗ್ತದೆ. 2,000 ರೂಪಾಯಿ ಅಥವಾ ಇನ್ನೂ ಸ್ವಲ್ಪ ಕಡಿಮೆನೂ ಇರ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆಲ್ಲನೂ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ನಿಮ್ಮೂರಿಗೆ ಬರ್ತಾರೆ, ನಿಮ್ಮೂರಿಗೆ ಬಂದಾಗ ಆ ಇನ್ಶೂರೆನ್ಸನ್ನು ಎಲ್ಲರೂ ಮಾಡಿಕೊಂಡು ನೀವು ಅನುಕೂಲ ಮಾಡ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇವತ್ತು 5 ಜನ 10,000 ಇದು ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ದತ್ತಿಯಿಂದ ನಾವು ಇದನ್ನು ಕೊಡಿಸ್ತಾ ಇದ್ದೀವಿ. ಏನು ಕಳೆದ ಒಂದು 4 ದಿನಗಳ ಹಿಂದೆ ನಮ್ಮೂರಲ್ಲಿ ಒಂದು 6 ಹಸುಗಳು ಸತ್ತೋಗಿತ್ತು. ಅದರಲ್ಲಿ ಇನ್ಶೂರೆನ್ಸ್ ಇದ್ದದ್ದು ಕೇವಲ 2 ಹಸುಗಳಿಗೆ ಮಾತ್ರ ಇತ್ತು. ಈ ರೀತಿ ನಮ್ಮೂರಲ್ಲಿ ನಮ್ಮ
ತಿಳಿಸಿದಾಗ ನಾನು ಅಣ್ಣವ್ರಿಗೆ ಫೋನ್ ಮಾಡಿದೆ, ಅಣ್ಣ ಈ ರೀತಿ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ ನಮ್ಮೂರಲ್ಲಿ, ಎಲ್ಲ ಪರಿಶಿಷ್ಟ ಜಾತಿ ಇರುವಂಥ ಊರದು ಕುಗ್ರಾಮ, ತಾವು ಸಹಾಯ ಮಾಡಲೇಬೇಕು ಅಂದು. ಇಲ್ಲಪ್ಪ ಇನ್ಸೂರೆನ್ಸ್ ಇದ್ದರೆ ಖಂಡಿತ ಅದನ್ನ ಇದು ಮಾಡಿಕೊಡ್ತೀನಿ ಅಂದರು. ಡಿ ಎಮ್ ವರ್ಕರಿಗೆ ಕೇಳಿದಾಗ ಡಿ ಎಮ್ ಸಾಹೇಬ್ರು ಹೇಳಿದ್ರು ಕೇವಲ 2 ಹಸುಗಳು ಮಾತ್ರ ಇನ್ಸೂರೆನ್ಸ್ ಇದೆ, ಮಿಕ್ಕಿದ್ದೇನು ಮಾಡೋಕ್ಕೆ ಬರಲ್ಲ. ಇಲ್ಲಪ್ಪ ಅದನ್ನು ಮಾಡಲೇಬೇಕು, ಬಡವ್ರಿಗೆ ಅನುಕೂಲ ಆಗಬೇಕು, ನಾನು ಮಾತಾಡ್ತೀನಿ, ಇನ್ಸೂರೆನ್ಸ್ ಇರಬೇಕು ಕೊಡೋದಕ್ಕೆ ಇದಿರೋ ಅಂತ ಕೊಡೋಕ್ಕಾಗುತ್ತೆ, ಇಲ್ಲ ಬಡವ್ರು ಇದ್ದಾರೆ ಏನೋ ಸಹಾಯ ಮಾಡಲೇಬೇಕಂತ ಅವ್ರ ಪಾಪ ದೊಡ್ಡ ಮನ್ಸು ಮಾಡಿ ಇರ್ರೆಸ್ಪೆಕ್ಟ್ ಆಫ್ ಇದನ್ನು ಒಂದು ಕಾನೂನನ್ನು ವೈಲೇಟ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದಗಳು ನಾರಾಯಣವ್ರಿಗೆ. ಇನ್ನೊಬ್ರಿಗೆ ಏನಾಗಿತ್ತು ಪಾಪ ಇದೇ ಇರಲಿಲ್ಲ, 2 ಹಸುಗಳು. ನಮ್ಮ ಶಾಮೇಗೌಡರು ಅವತ್ತು 3 ಹಸು ಕಳ್ಕೊಂಬಿಟ್ಟಿದ್ದಾನೆ. ವೈಯಕ್ತಿಕವಾಗಿ ನಾನು ಸ್ವಲ್ಪ ಒಂದು ಇದು ಮಾಡ್ತೀನಿ, ಒಂದು ಹಸು ತೊಗೊಳೋದಕ್ಕೆ ಅವರಿಗೆ ಸಹಾಯ ಮಾಡ್ತೀನಿ ಅಂತ ಅವ್ರು ವೈಯಕ್ತಿಕವಾಗಿ ಅವರು ಒಂದು 10,000 ರೂಪಾಯಿ ಕೊಟ್ಟಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳೋದು ಇಷ್ಟೇ, ನಮ್ಮ ತಾಲೂಕಿನ ಎಲ್ಲ ಯಾರ್ಯಾರು ರೈತರಿದ್ದೀರಿ, ಹೈನುಗಾರಿಕೆ ಮಾಡ್ತೀರಿ, ತಪ್ಪದೇ ತಮ್ಮ ಹಸುಗಳಿಗಾಗಿರ್ಬೋದು, ಬೆಲೆಗಳಿಗಾಗಿರ್ಬೋದು ಇನ್ಶೂರೆನ್ಸನ್ನು ತಪ್ಪದೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ನಮ್ಮ ನಾಗಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಏನು ರೀಸೆಂಟಾಗಿ ಒಂದು ವಾರದ ಹಿಂದೆ ಏನು ಕಸಿರೊಡ್ಡಿಹಳ್ಳಿಯಲ್ಲಿ ಸುಮಾರು ಹಸುಗಳು 7-8 ಹಸುಗಳು ಸತ್ತೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಬರೀ 2 ಹಸುಗೆ ಮಾತ್ರ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅದರ ವಿಚಾರವಾಗಿ ನಮ್ಮ ಕಸಿರೊಡ್ಡಿಹಳ್ಳಿ ನಮ್ಮ ರಾಜು ಅವರು ನಮ್ಮ ನಾಗಣ್ಣವ್ರ ಹತ್ರ ಬಂದು ಮಾತಾಡಿ ನನ್ನ ಹತ್ರ ಬಂದು ಮಾತಾಡಿದಾಗ ಅದ್ರ ಪ್ರಕಾರ ಏನಾಯಿತು ಅಂದರೆ ವಿಮೆ ಇಲ್ಲ ಕಟ್ಟಿಲ್ಲ ಅಂತಂದರೆ ಅದು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ದತ್ತಿಯಲ್ಲಿ ಮೊದಲು ಕೊಡ್ತಿದ್ರು, ಮೊದಲು ಒಂದು 20-25 ಸಾವಿರ ಕೊಡ್ತಿದ್ರು, ಈಗ ಅದನ್ನು ನಿಲ್ಲಿಸ್ಬಿಟ್ಟಿದ್ರು. ಯಾಕಂದರೆ ಅದನ್ನು ದತ್ತಿ ಕೊಡ್ತಾಯಿದ್ರೆ ಇನ್ಶೂರೆನ್ಸ್ ಇವರು ಕಟ್ಟಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸಹ ದತ್ತಿ ಕೊಡಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿ ಅದನ್ನು ನಿಲ್ಲಿಸ್ಬಿಟ್ಟಿದ್ರು. ಬಹುಶಃ ಇವರ ಒಂದು ಏನೇ ಮಾಡಿ ಪಾಪ ಕೊಡಿಸ್ಬೇಕು, ಯಾಕಂದರೆ ದಲಿತ ಕುಟುಂಬಗಳು ಆ ಊರಿನಲ್ಲಿ ಇರ್ತಕ್ಕಂಥ ಜಾಸ್ತಿ ಇರ್ತಕ್ಕಂಥ ದಲಿತ ಕುಟುಂಬಗಳು, ಬಡ ರೈತರು ಬೇರೆಯವರು, ಅದೇ ರೀತಿ ಅವ್ರಿಗೆ ಅನಾನುಕೂಲ ಆಗಿದೆ. ಬಹುಶಃ ಇಂಥವ್ರಿಗೆ ನಾವು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಮೊನ್ನೆ ನಮ್ಮ ನಾಗಣ್ಣ ನಾವೆಲ್ಲ ಹೋಗಿ ಮಾತಾಡಿ ಅದರ ಸಲುವಾಗಿ ಇವತ್ತು ದಿನ ಏನು ಚೆಕ್ಗಳನ್ನು ವಿತರಣೆ ಮಾಡಿದ್ದೀವಿ. ಬಹುಶಃ ಇದು ಅವ್ರಿಗೆ ಒಳ್ಳೆ ಇದೇನು ಪಾಪ ನಾವು 10,000 ಕೊಟ್ಟರೆ ಅವ್ರಿಗೇನು ಹೊಟ್ಟೆ ತುಂಬಲ್ಲ. ಅದರ ಪ್ರಕಾರ ಇವತ್ತೇನು ಹೇಳ್ತೀನಿ ಅಂದರೆ ನಮ್ಮ ನಾಗಣ್ಣವರು ಇದುವರೆಗೂ ಈಗಾಗಲೇ ಹೇಳ್ತಾಯಿದ್ರು ಇನ್ಶೂರೆನ್ಸು ಭಾಳ ಮುಖ್ಯ. ನಾನು ಸುಮಾರು ಕಡೆ ನಾವು ಬಾಯಿ ಬಡ್ಕೊಂಡ್ರೂ ಸಹ ಕೆಲವರು ಅದ್ರ ಬಗ್ಗೆ ಕಿವಿ ಕೊಡ್ತಾ ಇಲ್ಲ. ಈಗ ನೋಡಿ ಇನ್ಶೂರೆನ್ಸ್ ಇದ್ದಿದ್ರೆ ಮೊದಲು 60,000 ಇತ್ತು, ಈಗ 70-80 ಸಾವಿರ ಬರುವಂಥ ಒಂದು ಇನ್ಶೂರೆನ್ಸಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಬಹುಶಃ ಮುಂದಿನ ಯಾಕಂದರೆ ನಾವು ಇನ್ನೂ 750 ರೂಪಾಯಿ ಇವ್ರು ಕಟ್ಟಿದಾಗ ರೈತರು ನಮ್ಮ ಕೋಮಲಿಂದ 750 ರೂಪಾಯಿ ಕೊಟ್ಟು 1,500 ರೂಪಾಯಿ ವರ್ಷಕ್ಕೆ ಕೊಡುವಂಥ ನಿಟ್ಟಿನಲ್ಲಿ ಇರಬೇಕಾದ್ರೆ ಇವರು ನಮ್ಮ ಜನ ಹೇಗೆ ಅಂತಂದರೆ ದಿನಕ್ಕೆ ಬೇಕಾದರೆ 1,000-2,000 ಖರ್ಚು ಮಾಡಿಬಿಡ್ತಾರೆ. ಈ ಕೆಲವ್ರು ಬಂದು ಹೋಗಿ ಸೆಕ್ರೆಟರಿಗಳು ಹೇಳ್ತಾರಲ್ಲ ಪಾಪ, ಬಂದು ಕೇಳ್ಕೊಂಡ್ರು ಅವರೇ ಊರಿಗೆ ಬರ್ತಾರೆ, ಇನ್ಶೂರೆನ್ಸ್ ಅವರೇ ಊರಿಗೆ ಬಂದು ಇವಾಗ ವರ್ಷಕ್ಕೆ 2 ಸಲ ಬರ್ತಾರೆ, ಈಗೇನು 3 ಸಲ ಬರ್ತೀವಿ ಅಂತಲೂ ಸಹ ಹೇಳಿದ್ದಾರೆ. ಅದನ್ನು ಬಂದು ನ್ಯಾಯವಾಗಿ ಕಟ್ಟಿ ಇವತ್ತಿನ ದಿನ ಹೆಚ್ಚು ಕಡಿಮೆ ಆದರೆ, ಯಾಕಂದರೆ ಒಂದು ಹಸು ಈಗ ಬಡತನದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನೇ ಮಾಡಲಿ, ಈಗ ಒಂದು ಹಸು ತೀರ್ಕೊಂಡ್ಬಿಟ್ರೆ ₹1,00,000 ಇವಾಗ $1,20,000 ರೂಪಾಯಿ ಬೇಕಾಗ್ತದೆ. ಒಂದು ಹಸು ನ್ಯಾಯವಾಗಿರೋ ಹಸು ತಗೋಬೇಕಂದ್ರೆ ಲಕ್ಷ ಮೇಲೇ, ಕಡಿಮೆ ಅಂತೂ ಸಿಗೋದೇ ಇಲ್ಲ. ಕೂಲಿ ಮಾಡಿ ಜೀವನ ಮಾಡೋಂಥವ್ರು ಎಲ್ಲಿಂದ ತಂದು ಹಸುನ ಕೊಂಡ್ಕೊಳ್ಳಿಕ್ಕಾಗ್ತದೆ? ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ, ತಾವು ಏನೇ ಕಷ್ಟ ಇರಲಿ 750 ರೂಪಾಯಿ ವರ್ಷಕ್ಕೆ ಆ ವಿಮೆ ಏನು ಇನ್ಶೂರೆನ್ಸ್ಗೆ ಕಟ್ಟಿಬಿಟ್ರೆ ಇನ್ನು 750 ರೂಪಾಯಿ ನಮ್ಮ ಕೋಮಲಿಂದ ಕಟ್ತೀವಿ. ಆ ಒಂದು ನಿಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ವ್ಯರ್ಥ ಆಗ್ಬಿಡುತ್ತೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇವತ್ತು ದಿನ ನಮ್ಮನ್ನು ಕರೆಸಿ ನಮ್ಮ ಶ್ರೀನಿವಾಸ ರೆಡ್ಡಿಯವರು, ನಮ್ಮ ಅದೇ ರೀತಿ ರಾಜು, ನಮ್ಮ ನಾಗಣ್ಣ ಅವರ ಒಂದು ಸಮ್ಮುಖದಲ್ಲಿ ಇವತ್ತು ದಿನ ಈ ಒಂದು ಕೆಲಸ ಮುಗಿಸಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.